ಗೈಸ್, KCETಗೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ ನೀವೇನಾದ್ರು ಕನ್ಫ್ಯೂಷನಲ್ಲಿ ಇದ್ದರೆ ಇದೊಂದು ವಿಡಿಯೋನ ನೋಡಿ. ನಿಮಗೆ ಒಂದು ಕಂಪ್ಲೀಟ್ ಇಯರ್ ಪ್ಲ್ಯಾನ್ ಎಲ್ಲ ಇದರಲ್ಲಿ ಹೇಳಿದ್ದೀನಿ. ಸೊ KCET ಏನು ಅಷ್ಟೊಂದು ಕಷ್ಟ ಅಲ್ಲ. ನಿಮಗೆ ಲಿಟ್ರಲಿ ಒನ್ ಫುಲ್ ಇಯರ್ ಇದೆ. ಆ ಒನ್ ಫುಲ್ ಇಯರ್ನ ನೀವು ಹೇಗೆ ಯುಟಿಲೈಸ್ ಮಾಡ್ಕೊಬೇಕು, ಯಾವ ಸ್ಟ್ರಾಟಜಿ ಯೂಸ್ ಮಾಡಬೇಕು, ಡೈಲಿ ಎಷ್ಟೊತ್ತು ಓದಬೇಕು, ಯಾವ್ದು ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್, ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್, ಆ ಟಾಪಿಕ್ಸಲ್ಲಿ ಯಾವ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟು, ಮತ್ತು ಅದನ್ನು ಹೇಗೆ ಕೇಳ್ತಾರೆ, ಮತ್ತು ಎಲ್ಲದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಬನ್ನಿ, ಯಾವ ಟೈಮ್ನು ವೇಸ್ಟ್ ಮಾಡ್ದಂಗೆ ಸ್ಟಾರ್ಟ್ ಮಾಡೋಣ. So welcome back guys. Basic information about KCET ನೋಡೋಣ. So KCET ಬಂದು ಒಂದು ಸ್ಟೇಟ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ ಕಂಡಕ್ಟೆಡ್ ಬೈ KEA, ಕರ್ನಾಟಕ ಎಕ್ಸಾಮ್ ಅಥಾರಿಟಿ ಅಂತ. ಇಟ್ ಈಸ್ ಅನ್ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಇಂಜಿನಿಯರಿಂಗ್, ಫಾರ್ಮಸಿ, ಅಗ್ರಿಕಲ್ಚರ್ ಆ್ಯಂಡ್ ವೆಟರ್ನರಿ ಸೈನ್ಸ್. ಅಂದರೆ ನೀವು ಇಂಜಿನಿಯರಿಂಗ್ ಹೋಗಬೇಕು, ಅದು ಫಾರ್ಮಸಿಗೆ ಹೋಗಬೇಕು, ಅಥವಾ ಅದು ಇದು ಎಷ್ಟೊಂದು ಕೋರ್ಸ್ಗಳಿದ್ದಾವೆ. KCET ಮೇಲೆ ನೀವು ಹೋಗ್ಬೋದು. ಸೊ KCET ನೀವು OMR ಮೇಲೆ ಬಬ್ಲಿಂಗ್ ಮಾಡೋ ರೀತಿಲಿ ಹೋಗುತ್ತದು. ಸೊ ಅದು ಮೋಡ್ ನಿಮ್ಮ CBT ಮೋಡ್ ಅಲ್ಲ, JEE ಎಲ್ಲ CBT ಮೋಡ್ ನೀವು ಕಂಪ್ಯೂಟರಲ್ಲಿ ಮಾಡ್ತೀರಾ. ಬಟ್ ಇದು ಮಾತ್ರ ನೀವು OMR ಅಲ್ಲಿ ಟಿಕ್ಕಿಂಗು. ಸೊ ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಥವಾ ಬಯಾಲಜಿ. ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲದಕ್ಕೂ ಕಂಪಲ್ಸರಿ ಇರುತ್ತೆ. ಮ್ಯಾಥ್ಸ್ ನೀವು ಇಂಜಿನಿಯರಿಂಗ್ ಹೋಗೋದಾದ್ರೆ ಮ್ಯಾಥ್ಸ್ ಬೇಕು. ಬಯಾಲಜಿ ರಿಲೇಟೆಡ್ ಕೋರ್ಸ್, ಅಗ್ರಿಕಲ್ಚರ್ ಅಥವಾ ಫಾರ್ಮಸಿ ಅಥವಾ ವೆಟರನರಿ ಸೈನ್ಸ್ಗೆಲ್ಲ ಬಯಾಲಜಿ ಬೇಕಾಗುತ್ತೆ. PCMB ಸ್ಟೂಡೆಂಟ್ಸು 4 ಬರೀಬೋದು. ಸೊ ಈ ಸಬ್ಜೆಕ್ಟ್ಸ್ಗೆ 80 ಮಿನಿಟ್ಸ್ ಇರುತ್ತೆ. ಅಂದರೆ 80 ಮಿನಿಟ್ಸ್ ಕಂಪ್ಲೀಟಾಗಿ ನಿಮ್ಗೆ ಸಾಲ್ವ್ ಮಾಡೋಕ್ಕೆ ಕೊಡಲ್ಲ. 80 ಮಿನಿಟ್ಸಲ್ಲಿ ಫಸ್ಟ್ 10 ಮಿನಿಟ್ಸಲ್ಲಿ ನೀವು OMR ನಿಮ್ಮ ರೋಲ್ ನಂಬರು ಮತ್ತು ಅದು ಇದೆಲ್ಲ ಫಿಲ್ ಮಾಡ್ತೀರಾ. ನೆಕ್ಸ್ಟು 10 ಮಿನಿಟ್ಸ್ ಆದಮೇಲೆ ನಿಮಗೆ ಕ್ವಶನ್ ಪೇಪರ್ ಸಿಗುತ್ತೆ. ಕ್ವಶನ್ ಪೇಪರಲ್ಲಿ ನಿಮಗೆ 70 ಮಿನಿಟ್ಸ್ ಉಳಿಯುತ್ತೆ. 70 ಮಿನಿಟ್ಸ್ ಮಾತ್ರ ಸಾಲ್ವಿಂಗ್ಗೆ ಕೊಡ್ತಾರೆ. ಸೊ ಎಕ್ಸಾಮ್ ಕನ್ಸಿಸ್ಟ್ಸ್ ಆಫ್ 180 MCQs. 60 ಪರ್ ಸಬ್ಜೆಕ್ಟ್ ಥರ 60 ಪರ್ ಸಬ್ಜೆಕ್ಟ್ ಥರ 3 ಸಬ್ಜೆಕ್ಟ್ಸು 180 ಮಾರ್ಕ್ಸ್ ಆಗುತ್ತೆ. +1 ಫಾರ್ ರೈಟ್ ಆನ್ಸರ್ಸ್ ಮತ್ತು 0 ಫಾರ್ ರಾಂಗ್ ಆನ್ಸರ್ಸ್. ಅಂದರೆ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಜಸ್ಟ್ ನೀವು ರೈಟ್ ಆನ್ಸರ್ ಮಾಡಿದ್ರೆ +1 ಮತ್ತು ರಾಂಗ್ ಆನ್ಸರ್ ಮಾಡಿದ್ರೆ ಏನು ಮಾರ್ಕ್ಸ್ ಸಿಗಲ್ಲ. ಜೊತೆಗೆ ನಿಮ್ಗೆ ನೆಗೆಟಿವ್ ಮಾರ್ಕಿಂಗು ಇರಲ್ಲ. ಸೊ ಸಿಲೆಬಸ್ ಬಂದ್ಬಿಟ್ಟು ಕ್ಲಾಸ್ 11th ಮತ್ತು 12th ಪ್ಯೂರ್ NCERT. ಅಂದರೆ ನೀವು ಟೆಕ್ಸ್ಟ್ ಬುಕ್ ಓದಿದ್ರೆ ಒಂದು ರೇಂಜಿಗೆ ಮಾಡ್ಬೋದು. ಬಟ್ ಟೆಕ್ಸ್ಟ್ ಬುಕ್ ಮೇಲೇ ನಿಮಗೆ ಹೈಯರ್ ಲೆವೆಲ್ ಕ್ವಶನ್ಸ್ನ ಕೇಳ್ತಾರೆ. ಸೊ ಟೋಟಲ್ 60 ಕ್ವಶನ್ಸ್ ಇರುತ್ತಲ್ಲ, 60 ಕ್ವಶನ್ಸಲ್ಲಿ ನಿಮಗೆ 20 ಕ್ವಶನ್ಸ್ ಫ್ರಮ್ ಫಸ್ಟ್ PUC ಇರುತ್ತೆ, 40 ಕ್ವಶನ್ಸ್ ಫ್ರಮ್ ಸೆಕೆಂಡ್ PUC ಇರುತ್ತೆ. ಇದು ಎಕ್ಸಾಕ್ಟ್ ನಂಬರ್ಸ್ ಅಲ್ಲ, ಲೈಕ್ ಇದೊಂಥರ ಅಪ್ರಾಕ್ಸಿಮೇಟ್ ನಂಬರ್ಸು. ಫಾರ್ ಎಕ್ಸಾಂಪಲ್ ಇವಾಗ 2026 ಅಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿತ್ತು. ವೇರಿಯೇಷನ್ ಆದರೂ ಒಂದು 1 or 2 ಕ್ವಶನ್ಸ್ ಅಷ್ಟೇ ವೇರಿಯೇಷನ್ ಆಗುತ್ತೆ, ಜಾಸ್ತಿ ವೇರಿಯೇಷನ್ ಆಗಲ್ಲ. ಮತ್ತೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ಕರೆಕ್ಟಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಅನ್ಕೊಂಡ್ರೆ ಫಸ್ಟ್ ಪ್ರಿಫರೆನ್ಸ್ನ ನೀವು JEE ಅಥವಾ NEET ಕೊಡಿ. ನೀವು ಆ ಆಸ್ಪಿರೆಂಟ್ಸ್ ಆಗಿದ್ರೆ JEE ಅಥವಾ NEET ಕೊಡಿ. JEE ಪ್ರಿಪೇರ್ ಆದ ತಕ್ಷಣ ನೀವು KCETಗೆ ಹಾಫ್ ಟು ಹಾಫ್ ಪ್ರಿಪೇರ್ ಆಗಿರ್ತಾರೆ, ಜಸ್ಟ್ ಸ್ಪೀಡ್ ಇಂಪ್ರೂವ್ ಮಾಡಬೇಕಷ್ಟೇ. ಸೊ ನೀವು JEE NEET ಪ್ರಿಪೇರ್ ಆದಮೇಲೆ ಬೋರ್ಡ್ಸ್ ಮತ್ತು KCETಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಿ. ಯಾಕೆಂದರೆ ಬೋರ್ಡ್ಸಲ್ಲಿ 50% ತಗೋತಾರೆ ಮತ್ತು KCET 50% ತಗೋತಾರೆ. ಫಾರ್ ಎಕ್ಸಾಂಪಲ್ ನೀವು ಫಿಸಿಕ್ಸ್ ಮಾರ್ಕ್ಸ್ ತಗೊಳ್ಳೋದಾದರೆ ಫಿಸಿಕ್ಸಲ್ಲಿ ನೀವು 100ಗೆ ಎಷ್ಟು ತೆಗ್ದಿರ್ತೀರಾ ಮತ್ತು KCETಲಿ 60ಗೆ ಎಷ್ಟು ತೆಗ್ದಿರ್ತೀರಾ, ಅವೆರಡನ್ನೂ ಕಂಬೈನ್ ಮಾಡಿಬಿಟ್ಟು ಅದ್ರದ್ದು ಅಗ್ರಿಗೇಟ್ ಮಾರ್ಕ್ಸ್ ಅಂತ ಬರುತ್ತೆ. ಅದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಮಾರ್ಕ್ಸ್ ತಗೋತಾರೆ. ಅಂದರೆ ನಿಮ್ಮ ಬೋರ್ಡ್ಸಲ್ಲಿ PCB ಅಥವಾ PCM ಎಷ್ಟು ತೆಗ್ದಿರ್ತೀರಾ ಪ್ಲಸ್ KCET ಮಾರ್ಕ್ಸ್ನ ಟೋಟಲಿಂಗ್ ಮಾಡಿಕೊಂಡು ನಿಮಗೆ ಫೈನಲ್ ರಿಸಲ್ಟ್ನ ಕೊಡ್ತಾರೆ ಅವರು. ಸೊ ನೀವು ಈಕ್ವಲ್ ಆಗಿ ಎಲ್ಲ ಸಬ್ಜೆಕ್ಟ್ಸ್ಗೂ ಇಂಪಾರ್ಟೆನ್ಸ್ ಕೊಡಬೇಕು ಮತ್ತು ಬೋರ್ಡ್ಸ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ನೀವು ಒಂದು ಒಳ್ಳೆ ರ್ಯಾಂಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಮಿನಿಮಮ್ 4 to 5 hours, 4.5 hours to 5 hours ಮಿನಿಮಮ್ ನೀವು ಕೊಡಲೇಬೇಕಾಗುತ್ತೆ. ಅದರಲ್ಲಿ 4.5 hoursಲ್ಲಿ ನೀವು 1.5 hours ಫಾರ್ ಈಚ್ ಸಬ್ಜೆಕ್ಟ್ ಕೊಡಲೇಬೇಕು. ಸೊ ನಾನು ಇದೊಂದು ಟೈಮ್ ಟೇಬಲ್ ಥರ ಮಾಡಿದ್ದೀನಿ ನೋಡಿ. 4.5 hours ಮಿನಿಮಮ್ ಡೈಲಿ. ಅಲ್ಲಿ ಮ್ಯಾಥ್ಸಿಗೆ 1.5 hours, ಫಿಸಿಕ್ಸ್ಗೆ 1.5 hours ಮತ್ತು ಕೆಮಿಸ್ಟ್ರಿಗೆ 1.5 hours ಕೊಡಿ. ಈ 1.5 hoursಲ್ಲಿ 30 ಮಿನಿಟ್ಸ್ ನಿಮ್ಮ ಕಾನ್ಸೆಪ್ಟ್ ರಿವೈಸ್ ಮಾಡಿ. ಅಂದರೆ ಇವತ್ತು ನಿಮಗೆ ಏನು ಕಾನ್ಸೆಪ್ಟ್ ಹೇಳ್ಕೊಡ್ತಿರ್ತಾರೆ ಕಾಲೇಜಲ್ಲಿ ಅದನ್ನು ಬಂದೊಂದ್ಸತಿ ರಿವೈಸ್ ಮಾಡಿ. ಇನ್ 30 ಮಿನಿಟ್ಸ್ ನೀವು KCET ಕ್ವಶನ್ಸ್ ಮಾಡಿ. ಸೊ ಫಸ್ಟು ನೀವು ಈಸಿ ಲೆವೆಲ್ ಕ್ವಶನ್ಸ್ ಥರ ಮಾಡಿ. ಫಾರ್ ಎಕ್ಸಾಂಪಲ್ ಸಿಂಪಲ್ MCQs ಆ ಥರ. ಆಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿ, ಆಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿ. ಸೊ ನಿಮ್ಮ ಮೆಟೀರಿಯಲ್ ಯಾವ್ದು ತೊಗೋಬೇಕು ಅಂದರೆ ಫಸ್ಟು ನಿಮ್ಮ ಕಾಲೇಜಲ್ಲಿ ಕೊಟ್ಟಿರೋ ಮೆಟೀರಿಯಲ್ನೇ ಫಿನಿಷ್ ಮಾಡಿ, ಆಮೇಲೆ ನೀವು ನೆಕ್ಸ್ಟ್ ಮೆಟೀರಿಯಲ್ಗೆ ಹೋಗ್ಬೋದು. ನೆಕ್ಸ್ಟು 30 ಮಿನಿಟ್ಸ್ KCET ಆದಮೇಲೆ ನೆಕ್ಸ್ಟ್ ನೀವು NEET ಅಥವಾ JEEಗೆ ಹೋಗಿ. JEE ಎಲ್ಲ ಒಂದು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ ಇರೋದ್ರಿಂದ ಡೈರೆಕ್ಟಾಗಿ ನೀವು JEEಗೆ ಹೋದರೆ ನಿಮ್ಗೇನು ಅರ್ಥ ಆಗಲ್ಲ. ಸೊ ನೀವು 30 ಮಿನಿಟ್ಸ್ ಕಾನ್ಸೆಪ್ಟ್ ಕೊಟ್ರು ಇನ್ 1 hour ನೀವು ಕ್ವಶನ್ಸಿಗೆ ಕೊಡಲೇಬೇಕು ಡೈಲಿ ಪರ್ ಸಬ್ಜೆಕ್ಟ್. ಈ ಸೈಕಲ್ನ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ ಅಥವಾ ಬಯೋ ಈ ಎರಡರಲ್ಲೊಂದು ಕೊಟ್ಟರು ನಡೆಯುತ್ತೆ. ಓಕೆನಾ?
ಸೊ ಗೈಸ್, ಇಷ್ಟೊಂದೆಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇರೋದು ನನಗಿರೋ ನಾಲೆಡ್ಜ್ನ ಸ್ಪ್ರೆಡ್ ಮಾಡೋಕ್ಕೆ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನೆಲ್ಲ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಸೊ ಇದು ನಾನೇ ರೆಡಿ ಮಾಡಿರೋ ಲಿಸ್ಟು. ಲೈಕ್ ಫಾರ್ ಎಕ್ಸಾಂಪಲ್, KCETಗೆ ಯಾವ್ಯಾವ ಚಾಪ್ಟರ್ಸ್ ಮತ್ತು ಫೋಕಸ್ ಏರಿಯಾಸ್ ಯಾವ್ದು ಅಂತ ನಾನೊಂದು ಲಿಸ್ಟ್ ರೆಡಿ ಮಾಡಿದ್ದೀನಿ. ಇದನ್ನು ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಬೋದು. ಮ್ಯಾಥಮೆಟಿಕ್ಸ್ಗೆ ಈ PDF ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾಮ್ರಾ ಅಡ್ಡಾಗ್ತಾ ಇದೆ, ಸೊ ಡಿಸ್ಕ್ರಿಪ್ಷನಲ್ಲಿ ಫುಲ್ PDF ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಅದನ್ನು ಸಾರ್ಟ್ ಔಟ್ ಮಾಡ್ತೀನಿ. ಮತ್ತು KCETಗೆ ಬೇಕಾಗಿರೋ ಬೆಸ್ಟ್ ಬುಕ್ಸ್ ಯಾವುದು ಬೇಕು ಅಂತ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಯಾವ ಬುಕ್ಸ್ ಯೂಸ್ ಮಾಡಿದ್ದೆ, ನಾನು JEEಗೆ ಯಾವ ಬುಕ್ಸ್ ಯೂಸ್ ಮಾಡಿದ್ದೆ, ಮತ್ತು ನಾನು ಎಲ್ಲಿ ರೆಫರ್ ಮಾಡಿದ್ದೆ ಅನ್ನೋದೆಲ್ಲ ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು ಗೈಸ್.